ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ರವಾ ರೊಟ್ಟಿ ಹೆಂಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಈಸಿಯಾಗಿದೆ. ಇದನ್ನು ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿ ಮತ್ತು ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿನೂ ನಾವು ಇದನ್ನು ರೆಡಿ ಮಾಡ್ಕೊಳ್ಬೋದು ನೋಡಿ. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ನಾನಿಲ್ಲಿ ರವಾ ರೊಟ್ಟಿ ಮಾಡೋಕ್ಕೆ 2 ಕಪ್ ರವಾ ತೊಗೊಂಡಿದ್ದೀನಿ ನೋಡಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಾನು ಇದನ್ನು 4 ಜನಕ್ಕೆ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಕ್ವಾಂಟಿಟಿನೂ ನೀವು ಮಾಡ್ಕೊಳ್ಬೋದು. ನಾನು ಇದಕ್ಕೆ ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಮೊಸರು 1.5 ಕಪ್ ಹಾಕ್ಕೊಂಡಿದ್ದೀನಿ. ರವಾ 2 ಕಪ್ ಆದರೆ ಮೊಸರನ್ನ 1.5 ಕಪ್ ಹಾಕ್ಕೊಂಡು ನಾವೀಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು ಸ್ಪೂನ್ ಅಥವಾ ಕೈ ಸಹಾಯದಿಂದನೂ ನಾವು ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ. ಗಂಟಿಲ್ದಂಗೆ ನಾವು ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು. ಈಗ ನೋಡಿ ಕೈಲೇನು ಮಿಕ್ಸ್ ಮಾಡ್ಕೊಳ್ಳಿ. ಕೈಲೇ ಮಿಕ್ಸ್ ಮಾಡೋದ್ರಿಂದ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಈಗ ಇದು ರೆಡಿಯಾಗಿದೆ ನೋಡಿ. ಈ ಥರ ಈಗ ಸ್ವಲ್ಪ ನೀರು ಹಾಕ್ಕೊಂಡೇ ನಾವು ಇದನ್ನು ಈ ರವಾನ ನಾವು ತಿಳು ಮಾಡ್ಕೋಬೇಕು. ಭಾಳ ತಿಳುವನೂ ಅಲ್ಲ ಮತ್ತು ಭಾಳ ಗಟ್ಟಿನೂ ಅಲ್ಲ. ಈ ಥರ ಒಂದು ಹದಕ್ಕೆ ಬರೋ ಥರ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ. ಈ ಥರ ಈಗ ಇದನ್ನು ನಾವು ನೋಡಿ ಈ ಥರ ಇರಬೇಕು. ನಾವು ಬಜ್ಜಿ ಬೋಂಡ ಬಿಡ್ತೀವಲ್ಲ ಆ ಥರ ರವಾ ನೆನೆದಿರ್ಬೇಕು ನೋಡಿ. ಈ ಥರ ಈಗ ಇದನ್ನು ಒಂದು 10 ಮಿನಿಟ್ ನೆನಿಲಿಕ್ಕೆ ಇಡೋಣ. ನಾನಿಲ್ಲಿ ಕ್ಯಾಬೇಜ್ ತೊಗೊಂಡಿದ್ದೀನಿ. ಈ ಕ್ಯಾಬೇಜ್ನ ನಾನು 1/4 ಭಾಗ ಅಷ್ಟೇ ತೊಗೊಂಡಿದ್ದೀನಿ ನೋಡಿ. ಕ್ಯಾಬೇಜ್ ಹಾಕೋದ್ರಿಂದ ಟೇಸ್ಟ್ ರುಚಿ ಚೆನ್ನಾಗಿರುತ್ತೆ ನೋಡಿ. ಯಾರಾದರೂ ಮಕ್ಕಳು ಕ್ಯಾಬೇಜ್ ತಿನ್ನಲ್ಲ ಅವ್ರಿಗೆ ಅದು ಈ ಥರ ನಮ್ಮ ಕ್ಯಾಬೇಜ್ ಒಳಗೆ ರವದಲ್ಲಿ ಕ್ಯಾಬೇಜ್ ಹಾಕಿ ನಾವು ಇದನ್ನು ರವಾ ರೊಟ್ಟಿನ ಮಾಡಿಕೊಡ್ಬೋದು ನೋಡಿ. ಕ್ಯಾಬೇಜನ್ನು ನಾವು ಸಣ್ಣಗೆ ಕಟ್ ಮಾಡ್ಕೊಳ್ಬೇಕು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು 1/4 ಭಾಗ ಅಷ್ಟೇ ತೊಗೊಂಡಿದ್ದೀನಿ. ಸಾಕು, 1/4 ಭಾಗ ಇದ್ದರೆ ಸಾಕು ರವಾ ರೊಟ್ಟಿ ಮಾಡಲಿಕ್ಕೆ ನೋಡಿ. ಮಧ್ಯದಲ್ಲಿರೋ ಭಾಗನ ನಾವು ಕಟ್ ಮಾಡ್ಕೋಬೇಕು. ಕ್ಯಾಬೇಜ್ ಮಧ್ಯದಲ್ಲಿರೋ ಭಾಗ ಗಟ್ಟಿಯಾಗಿರುತ್ತೆ ನೋಡಿ. ಇಷ್ಟು ನಾನು ತೊಗೊಂಡಿದ್ದೀನಿ. ಇದನ್ನು ಪಕ್ಕಕ್ಕೆ ಇಡ್ತೀನಿ ನಾನು. ಇದನ್ನು ಇಷ್ಟಿದ್ರೆ ಸಾಕು. ಈಗ ನೋಡಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ಈ ಥರ ನಾವು ಕ್ಯಾಬೇಜನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ಯಾರು ಉಪ್ಪಿಟ್ಟು ತಿನ್ನಲು ಇಷ್ಟಪಡಲ್ಲ ಅವರಿಗೆ ಈ ಥರ ನಾವು ಮಿಕ್ಸ್ ತರಕಾರಿ ಹಾಕಿ ರವಾ ರೊಟ್ಟಿನೂ ಮಾಡಿಕೊಡ್ಬೋದು ನೋಡಿ. ನಾನಿಲ್ಲಿ ಕ್ಯಾಬೇಜ್ ಹಾಕಿ ಮಾಡ್ತಾಯಿದ್ದೀನಿ. ಇನ್ನೊಂದು ಸಲ ಮಿಕ್ಸ್ ತರಕಾರಿನೂ ಹಾಕಿ ಮಾಡಿ ತೋರಿಸ್ತೀನಿ ನೋಡಿ. ಈ ಥರ ಚಿಕ್ಕದಾಗಿರಬೇಕು. ಅಥವಾ ನಿಮಗೆ ಈ ಥರ ಕಟ್ ಮಾಡ್ಲಿಕ್ಕೆ ಬರಲೇ ಇದ್ದರೆ ನಾವು ಇದನ್ನು ಈ ಥರ ತುರ್ಕೊಳ್ಬೋದು ನೋಡಿ. ಕೊಬ್ಬರಿ ತುರ್ಕೋದ್ರಲ್ಲೇ ಈ ಥರ ನಾವು ತುರ್ಕೋದ್ರಿಂದನೂ ಚೆನ್ನಾಗಿ ಸಣ್ಣಗೆ ಬರುತ್ತೆ ನೋಡಿ ಕ್ಯಾಬೇಜು. ಈ ಥರನೂ ಮಾಡಿಟ್ಕೋಬೋದು ನೋಡಿ. ಕ್ಯಾಬೇಜನ್ನ ನಾನಿಲ್ಲಿ ತುರಿದಿಟ್ಕೊಂಡಿದ್ದೀನಿ. ಈ ಕ್ಯಾಬೇಜೆಲ್ಲ ರೆಡಿಯಾಗಿದೆ. ಸಣ್ಣಗಾಗೋದ್ರಿಂದ ರುಚಿಯಾಗಿರುತ್ತೆ ಅಂಥೇಳಿ ನಾನು ಈ ಥರ ತುರ್ಕೋತಾ ಇದ್ದೀನಿ. ಇಲ್ಲದಿದ್ರೆ ನೀವು ಚಿಕ್ಕದಾಗಿ ಕಟ್ ಮಾಡ್ಕೋಬೋದು. ಚಿಕ್ಕದಲ್ಲೇ ಕೈಲೇ ಕಟ್ ಮಾಡ್ಕೋದವರು ಕೈಲೇ ಕಟ್ ಮಾಡ್ಕೊಳ್ಬೋದು ನೋಡಿ. ನೋಡಿ ಈ ಥರ ಈಗ ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿನೂ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀನಿ ನೋಡಿ. ಎಲ್ಲ ನಾವು ಏನು ತರಕಾರಿ ತೊಗೋತೀವಿ, ಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ಕ್ಯಾಬೇಜು ಇಷ್ಟಿದ್ರೆ ಸಾಕು. ಇದನ್ನು ನಾವು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ಅಂದ್ರೇ ಬಾಯಲ್ಲಿ ತಿನ್ನಲಿಕ್ಕೂ ರುಚಿ ಇರುತ್ತೆ ಮತ್ತು ನಾವು ಈಗ ಬೇಯಬೇಕಾದ್ರೂ ಬೇಗ ಬೇಯುತ್ತೆ ನೋಡಿ. ಇದು ನಾನಿಲ್ಲಿ ಎಲ್ಲ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಒಂದು 4-5 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇವು ಖಾರ ಇಲ್ಲ ನೋಡಿ. ಖಾರ ಇದ್ದರೆ ಕಮ್ಮಿ ಹಾಕೊಳ್ಳಿ. ಈ ಥರ ಕಟ್ ಮಾಡಿ ಹಾಕೊಳ್ಳೋದ್ರಿಂದನೇ ನಾವು ಚೆನ್ನಾಗಿ ಬಾಯಲ್ಲೂ ಸಿಗುತ್ತೆ ಮತ್ತು ರುಚಿನೂ ಇರುತ್ತೆ ನೋಡಿ. ಮಕ್ಕಳದು ತಿನ್ನಲ್ಲ ಅವ್ರಿಗೆ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ಸೈಡಿಗೆ ತೆಗೆದು ನಾವು ತಿನ್ನಿಸ್ಬೋದು ನೋಡಿ. ನಾವಿಲ್ಲಿ ಖಾರ ಮಾಡಿ ಹಾಕ್ಬೋದಿತ್ತು. ಈ ಥರ ಹಾಕೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಚಿಕ್ಕದಾಗಿನೇ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಈಗ 10 ಮಿನಿಟ್ ಆದ್ಮೇಲೆ ರವಾ ಚೆನ್ನಾಗಿ ನೆನೆದಿದೆ ನೋಡಿ. ಈ ಥರ ಗಟ್ಟಿಯಾಗಿರುತ್ತೆ. ಈಗ ಇದಕ್ಕೆ ನಾವೇನು ತುರಿದಂಥ ಕ್ಯಾಬೇಜು ಮತ್ತು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ, ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿದಂಥ ಹಸಿ ಕೊತ್ತಂಬರಿನ ಮತ್ತು ಇದಕ್ಕೇ ನಾವೀಗ ಸ್ವಲ್ಪ ಹಸಿ ಶುಂಠಿನ ತುರಿದು ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಜೀರಿಗೆ ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಪೌಡರು ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲದಿದ್ರೆ ಸ್ಕಿಪ್ ಮಾಡ್ಕೊಳ್ಳಿ. ಈಗ ಇದನ್ನು ನಾವು ಕೈಲೇನೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ. ಇದನ್ನು ನೀವು ನೈಟನ್ನು ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಪಟಾಪಟ್ ಅಂತ ನಾವು ರವಾ ರೊಟ್ಟಿನ ತಟ್ಟಿ ಕೊಡ್ಬೋದು ನೋಡಿ. ನೋಡಿ ಈ ಥರ ಗಟ್ಟಿ ಹೆಂಗನ ಕಲಿಸ್ಕೊಂಡಿದ್ದೀನಿ ನೋಡಿ. ಉಂಡೆ ಥರ ಗಟ್ಟಿ ರವಾನೂ ಚೆನ್ನಾಗಿ ನೆನೆದಿದೆ. ಈ ಥರ ರವಾ ನೆನೆದ್ರೇ ರುಚಿಯಾಗಿರುತ್ತೆ ನೋಡಿ. ಮೊಸರು, ರವಾ, ಕ್ಯಾಬೇಜು ಮತ್ತು ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ, ಹಸಿ ಶುಂಠಿ ಮತ್ತು ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಈ ಥರ ಮಿಕ್ಸ್ ಮಾಡ್ಕೊಂಡೆ ನಮಗೆ ಒಲೆ ಮೇಲೆ ತಟ್ಲಿಕ್ಕೆ ಬರಬೇಕು. ಒಂದು ಸ್ವಲ್ಪ ನಮಗೆ ಬೇಕಾದ್ರೆ ಇನ್ನೂ ತಿಳುಬೇಕಂದ್ರೆ ನಾವು ಇದನ್ನು ತಿಳುವನು ಮಾಡ್ಕೊಳ್ಬೋದು ನೋಡಿ.
ನೋಡಿ ಸ್ವಲ್ಪ ನೀರು ಹಾಕೊಂಡು ನಾವು ಹಿಟ್ಟನ್ನು ತಿಳು ಮಾಡ್ಕೊಳ್ಬೋದು. ನಮ್ಮ ಕೈಲಿ ನಮಗೆ ಗೊತ್ತಾಗತ್ತೆ ಅದು ಅಳತೆ ಸರಿಯಾಗಿದ್ರೇ ಚೆನ್ನಾಗಿ ಬರುತ್ತೆ. ಭಾಳ ಗಟ್ಟಿ ಆದ್ರೂ ಚೆನ್ನಾಗಿರಲ್ಲ, ಭಾಳ ತಿಳುವಾದ್ರೂ ರವೆ ರೊಟ್ಟಿ ಬರೋಂಗಿಲ್ಲ. ನೋಡಿ ಈ ಥರ ನಾವು ಚೆನ್ನಾಗಿ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಅಳತೆ ನೋಡ್ಕೊಂಡು ನೀವು ಹಾಕ್ಕೊಳ್ಳಿ ನೀರನ್ನು. ನಾನಿಲ್ಲಿ ಒಂದು ಬಟ್ಲ ಏನು ಇದನ್ನು ಅಳತೆ ಎಲ್ಲ ಹಾಕ್ಕೊಂಡಿದ್ದೀನಲ್ಲ ಅದೇ ಬಟ್ಲಲ್ಲೇ ನೀವು ಅಳತೆಯಲ್ಲೇ ಹಾಕ್ಕೊಳ್ಳಿ. ನೋಡಿ ಇದಕ್ಕೆ ಒಂದು ಚಟ್ನಿ ಮಾಡೋಣ. ಒಂದು 3ರಿಂದ 4 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಜವಾರಿ ಬೆಳ್ಳುಳ್ಳಿ, ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ, ಸ್ವಲ್ಪ ಪುಟಾಣಿ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ, ಹುರಿಗಡಲೆ ಮತ್ತು ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಉಪ್ಪು ಮತ್ತು ಲಿಂಬೆಹಣ್ಣು, ಸ್ವಲ್ಪ 1/4 ಲಿಂಬೆಹಣ್ಣು ಇದ್ದರೆ ಸಾಕು. ಈಗ ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕಿ ಇದನ್ನು ನೈಸಂಗೆ ರುಬ್ಕೊಂಬರ್ಬೇಕು. ನೋಡಿ ಈಗ ಚಟ್ನಿ ರೆಡಿಯಾಗಿದೆ. ನೋಡಿ ಈ ಥರ ನೈಸಂಗೆ ರುಬ್ಕೊಂಬಂದಿರ್ಬೇಕು. ನಾವು ಮೊಸರು ಜೊತೆಗೂ ತಿನ್ಬೋದು, ಸಾಸ್ ಜೊತೆಗೂ ತಿನ್ಬೋದು, ಅಥವಾ ಈ ಥರ ಚಟ್ನಿನೂ ಮಾಡ್ಕೊಂಡು ನಾವು ಈ ರವೆ ರೊಟ್ಟಿನ ತಿನ್ಬೋದು. ನೋಡಿ ರವೆ ಈ ಥರ ಇರಬೇಕು. ನಾವು ಕೈಲಿ ಈ ಥರ ನಾವು ತಟ್ಲಿಕ್ಕೆ ಬರಬೇಕು, ಅಂದ್ರೇ ಚೆನ್ನಾಗಿ ರೆಡಿಯಾಗಿದೆ ಅಂದರ್ಥ. ನಾನು ತವಾ ಇಟ್ಟಿದ್ದೀನಿ ಒಲೆ ಮೇಲೆ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈ ಥರ ಕೈಲೇ ತೊಗೊಂಡು ನಾವು ಸ್ವಲ್ಪ ನೋಡಿ ಕೈಲೇ ತಟ್ಟಬೇಕು. ಈ ಥರ ರೊಟ್ಟಿ ತಟ್ಟು ಥರ ನಾವು ತವಾ ಮೇಲೆ ರೊಟ್ಟಿನ ತಟ್ಟಬೇಕು. ನೋಡಿ ನಿಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡ ಸೈಜನ್ನು ನೀವು ರವೆ ರೊಟ್ಟಿನ ತಟ್ಕೊಳ್ಬೋದು. ಈಗ ಇದನ್ನು ಮಧ್ಯಮ ಉರಿ ಇಟ್ಕೊಂಡು ನಾವು ಒಂದು ಪ್ಲೇಟ್ ಮುಚ್ಚಿ ಬೇಯಿಸ್ಕೊಳ್ಬೇಕು. 1ರಿಂದ 1.5 ಮಿನಿಟ್ ಬೇಯಿಸಿದ್ರೆ ಸಾಕು, ಚೆನ್ನಾಗಿ ಬೆಂದಿರುತ್ತೆ. ನೋಡಿ ಈಗ ಎರಡೂ ಬದಿಗೆ ಚೆನ್ನಾಗಿ ಬೇಯಿಸ್ಕೋಬೇಕು. ನಾನೀಗ ಇದನ್ನು ತಿರುವಿ ಹಾಕ್ತಾಯಿದ್ದೀನಿ. ನೋಡಿ ಈಗ ಎರಡೂ ಬದಿಗೂ ಚೆನ್ನಾಗಿ ಬೇಯೋದ್ರಿಂದ ಈಗ ಮತ್ತೊಂದು ಮಿನಿಟ್ ಬೇಯಿಸ್ಕೊಳ್ಳಿ. ನೀವು ಇದು ತಿನ್ಲಿಕ್ಕೆ ರುಚಿಯಾಗಿರುತ್ತೆ, ಒಂದು ಸಲ ಟ್ರೈ ಮಾಡಿ ನೋಡಿ ಬಿಸಿ ಬಿಸಿಯಾದ ರವೆ ರೊಟ್ಟಿ ಮತ್ತು ಚಟ್ನಿ ಜೊತೆ ಕೊಟ್ಟರೆ ಮಕ್ಕಳಿಗೆ ಬ್ರೇಕ್ಫಾಸ್ಟಿಗೂ ಚೆನ್ನಾಗಿರುತ್ತೆ, ಮತ್ತು ಮನೆಯವರು 1 ತಿಂದು 2 ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ, ಹೊಟ್ಟೆನೂ ತುಂಬುತ್ತೆ. ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿಯೂ ನಾವು ಇದನ್ನು ಟ್ರೈ ಮಾಡ್ಬೋದು. ನಾನು ಇದನ್ನು ಸಂಜೆ ಈವ್ನಿಂಗ್ ಸ್ನ್ಯಾಕ್ಸಿಗೇನೆ ಮಾಡಿದ್ದೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಬಿಸಿ ಬಿಸಿಯಾದ ರವೆ ರೊಟ್ಟಿ ರೆಡಿ. ಈಗ ನೋಡಿ ನಾನು ಒಂದು ಬೇಯಿಸ್ಕೊಡ್ಕ ಮತ್ತೊಂದನ್ನು ಹಾಕ್ಕೊಂಡಿದ್ದೆ ತವಾ ಮೇಲೆ, ರೆಡಿಯಾಗಿದೆ. ಈಗ ಚಟ್ನಿ ಜೊತೆಗೆ ನಾವು ಇದನ್ನು ತಿನ್ಬೋದು, ಚಟ್ನಿ ಮೊಸರು ಅಥವಾ ಸಾಸ್ ಜೊತೆನೂ ತಿನ್ಬೋದು. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಂಗೆ ಬಂದಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಸಂಜೆ ಡಿನ್ನರಿಗೂ ಚೆನ್ನಾಗಿರುತ್ತೆ, ಒಂದೊಂದು ರವೆ ರೊಟ್ಟಿ ತಿಂದರೆ ಹೊಟ್ಟೆ ತುಂಬುತ್ತೆ, ಆ ಥರ ಚೆನ್ನಾಗಿರುತ್ತೆ. ನೋಡಿ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.